ಸುಪ್ರೀಂ ಕೋರ್ಟ್ ಆಜ್ಞೆ ಮಾಡಬೇಕಾಗ್ಯದ. ಇಲ್ಲ ಇದೆಲ್ಲದಕ್ಕೂ ಏನು ಕೊನೆಗೆ ಜನ ಎದ್ದು ನಿಲ್ತಾ ಇದೆ. ಅಲ್ಲ ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರಗಳು ಇದು ಗಮನಿಸಬೇಕಾಗ್ಯದ. ಈಗಾಗಲೇ 50-60 ಊರುಗಳಿಗೆ, ದೊಡ್ಡ ದೊಡ್ಡ ಪಟ್ಟಣಗಳಿಗೆ, ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಎಲ್ಲ ಕಡೆ ಹಬ್ತಾ ಇದೆ. ಉತ್ತರ ಕರ್ನಾಟಕದಲ್ಲೂ ಹಬ್ತಾ ಇದೆ ನಿಧಾನಕ್ಕೆ, ಸೌಜನ್ಯ ಜೊತೆಗೆ ಇನ್ನುಳಿದ ಕೇಸುಗಳು. ಆಗ ಜನನ ಗೆದ್ದು ನಿಲ್ಲುವಂಥ ಪ್ರಸಂಗ ಬರಬಾರ್ದು, ಅನಾರ್ಕಿ ನಿರ್ಮಾಣ ಆಗಬಾರ್ದು, ಅರಾಜಕತೆ ನಿರ್ಮಾಣ ಆಗಬಾರ್ದು ಧರ್ಮಸ್ಥಳದ ಬದಲಾಗಿ. ಇದು ಭಾಳ ಮಹತ್ವದ. ಇಲ್ಲಿ ಪಕ್ಷಗಳ ಮುಖ್ಯ ನೀವು ಪಕ್ಷದವ್ರು ಏನು ಹೇಳಿದ್ರು ಸತ್ಯ ಅಂತಲ್ಲ. ಯಾಕೆ ನಿಮ್ಮ ಅನುಕೂಲಕ್ಕೆ ನಿಮ್ಮ ಓಟಿಗಾಗಿ ನೀವು ಏನೋ ಗದ್ದಲ ಮಾಡ್ತಾಯಿದ್ರು. BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ನೀವು ಮೊದಲು ಮುಖ್ಯ ಗುರಿ ಇರೋದಿಲ್ಲ ಅಂದ್ರೆ ಮತ ಬ್ಯಾಂಕ್, ವೋಟ್ ಬ್ಯಾಂಕ್ ಮೇಲೆ ಮತ ಇದು ಕಂಡಿರ್ತದೆ. ಹೀಗಾಗಿ ನಿಮಗೆ ಅನುಕೂಲವಾಗಿ ಮಾತಾಡೋದಲ್ಲ. ಇಲ್ಲ ಸತ್ಯ ಜನ ಮಾತಾಡ್ತಾ ಇದ್ದಾರೆ, ಇವತ್ತು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಆ ದಿಶೆಯಲ್ಲೇ ಸೋಮನಾಥ್ ನಾಯಕರ ಏನು ಆರೋಪ ಮಾಡ್ತಾ ಇದ್ದಾರೆ, ಒಬ್ಬ ಹೊತ್ತಿಗೆ ಪುಸ್ತಕ ಏನದು ಅದನ್ನು ಸಾರಾಸಗಟಾಗಿ ಯಾಕಪ್ಪ ತನಿಖೆ ಮಾಡಬಾರ್ದು, ಏನದು ಅದರಲ್ಲೇ ಏನು ಹೇಳುವಂಥ ಹೆಗ್ಗಡೆ ಅವ್ರ ಮೇಲೆ ಆರೋಪ ನಿಶ್ಚಿತನ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಸೋಮನಾಥ್ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರನ್ನೂ ಒಳಗೆ ಹಾಕಿಬಿಡ್ರಿ, ನೋಡ್ರಿ ಅದು ಏನದು ಅನ್ನೋದು ಎನ್ಕ್ವೈರಿ ಯಾಕೆ ಮಾಡ್ತಾಯಿಲ್ಲ. ಅದಕ್ಕಾಗಿ ಇವತ್ತು ಪಾಪ ಹೆಗ್ಗಡೆ ಅವರು ಪ್ರಾಮಾಣಿಕರು ಇರ್ಬೋದು, ನಾವು ಇವತ್ತಿಗೂ ನೋಡಿ. ಯಾಕಂದರೆ ಎಲ್ಲಿವರೆಗೆ ಆರೋಪಗಳು ಸಿದ್ಧ ಆಗೋದಿಲ್ಲವೋ ಅಲ್ಲಿ ತನಕ ಅವರು ಆರೋಪಿ ಅಪರಾಧಿ ಅಲ್ಲ. ಅವ್ರ ಬಗ್ಗೆ ನಾವು ಅಪರಾಧಿ ನಡೆದುಕೊಳ್ಬಾರ್ದು, ಅವ್ರಿಗೆ ಅಪಮಾನ ಮಾಡಬಾರ್ದು, ಸರಿ. ಆದರೆ ಅದು ತನಿಖೆ ಆಗಿ ಅದ್ರ ರಿಸಲ್ಟ್ ಹೊರಗೆ ಬರಬೇಕಲ್ಲ. ಎಷ್ಟು ವರ್ಷ ಆಯಿತು? ಕಳೆದ 1979 ನಡೀತಾ ಬಂತದಂತ ಹೇಳ್ತಾಯಿದ್ರೆ. 79ರಲ್ಲಿ ಘಟನೆ ವೇದವಲ್ಲಿ ಅವ್ರದ್ದು. ಅವೆಲ್ಲ ಮುಚ್ಕೋದು ಬಂದುಬಿಟ್ಟಿದ್ದು. ಒಂದೊಂದು ಪೊಲೀಸ್ ಮುಚ್ಚಾಗಿದ್ರು. ಇದೆಲ್ಲ SIT ಮಾಡ್ತಾಯಿದೆ ಕೆಲಸವನ್ನು. ಆ ಹಿಂದಿನ ಪೊಲೀಸರು ಯಾರಿದ್ದರು, ಎಂತಿದ್ರು, ಅಲ್ಲಿ ಅಧ್ಯಕ್ಷರು ಯಾರಿದ್ದರು, ಏನೇನು ವರ್ಕ್ ಮಾಡಿದ್ರು, ಅವರು ಏನು ಮುಚ್ಚಾಕಿದ್ರು, ಏನಿಲ್ಲ, ಎಲ್ಲರೂ ಎನ್ಕ್ವೈರಿ ನಡೆಸಿದಾರೆ. ಆ ಮಾತು ಬೇರೆ.